Armenia.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ಅನ್ನು ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಬಹುತ್ವ ಸಂಸ್ಕೃತಿ ಭಾರತೋತ್ಸವ 2025 ಚಲೋ ಕಲಬುರಗಿ ಕಾರ್ಯಕ್ರಮವು ಕಲಬುರಗಿ ಶರಣಬಸಪ್ಪ ಟೆಂಪಲ್ ಇಂದ ಬೈಕ್ ರ್ಯಾಲಿ ಆರಂಭಗೊಂಡಿದ್ದು ಕಲಬುರಗಿ ಖಾಜಾ ಬಂಜನ ದರ್ಗಾದಲ್ಲಿ ಅಂತ್ಯಗೊಂಡಿತು. ಈ ಒಂದು ಬೈಕ್ ರ್ಯಾಲಿಯಲ್ಲಿ ವಿವಿಧ ಸಂಘಟನೆ ಮುಖಂಡರು, ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿದ್ದು ಅವರು ನಮ್ಮೊಂದಿಗಿದ್ದಾರೆ. ಮಾತಾಡೋಣ ಬನ್ನಿ. ಸೌಹಾರ್ದತೆ ಪರಂಪರೆ ಇವತ್ತಿನ ದಿನ ಜನವರಿ 17, ಜನವರಿ 18, ಜನವರಿ 19 3 ದಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ, ಇವತ್ತಿನ ದಿನ ಭಾರತ ದೇಶ ಕರ್ನಾಟಕ ರಾಜ್ಯ ಕಲಬುರಗಿ ಜಿಲ್ಲೆ ಇವತ್ತಿನ ದಿನ ಸೌಹಾರ್ದತೆಯಿಂದ ಜಾತಿ ಗಲಭೆ, ಜಾತಿ ಹೆಸರಿನ ಮೇಲೆ ದೇಶ ಒಡೆದಲ್ಲ, ಅದರ ಜೊತೆಗೆ ಐಕ್ಯತೆಯಿಂದ ನಾವೆಲ್ಲರೂ ಹಿಂದೂ ಬೇರೆ ಅಲ್ಲ, ಮುಸ್ಲಿಂ ಬೇರೆ ಅಲ್ಲ, ಕ್ರೈಸ್ತ ಬೇರೆ ಅಲ್ಲ, ಇಡೀ ಒಟ್ಟು ಭಾರತ ದೇಶದ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಜಾತಿ ಗಲಭೆಯಿಂದ ಇವತ್ತಿನ ದಿನ ಹದ್ದಾಡಂತ ಇವತ್ತಿನ ದಿನ ಈ ಕೃತ್ಯವನ್ನು ತಪ್ಪಬೇಕು. ನಾವೆಲ್ಲರೂ ಒಂದು ಹಿಂದೂಯಲ್ಲಿರೋಂಥ ರಕ್ತ ಒಂದೇ, ಮುಸ್ಲಿಮರಲ್ಲಿರೋಂಥ ರಕ್ತ ಒಂದೇ, ಕ್ರಿಶ್ಚಿಯನ್ರಲ್ಲಿರೋಂಥ ರಕ್ತ ಒಂದೇ, ಎಲ್ಲ ಏಕತೆ ಅಂದರೆ ಇಡೀ ದುಡಿಯುವ ವರ್ಗ ಪ್ರತಿಯೊಬ್ಬರ ಬಲ್ಲೂ ಕೂಡ ಈ ಒಂದು ಏಕತೆ ಒಂದೇ. ಎಲ್ಲರಲ್ಲಿರೋಂಥದ್ದು ಕೆಂಪು ರಕ್ತ, ಅದುವೇ ಮಾನವ ರಕ್ತ. ಅದಕ್ಕಾಗಿ ಈ ಒಂದು 17ನೇ ತಾರೀಕು ಬೈಕ್ ರ್ಯಾಲಿ ಮುಖಾಂತರ 18ನೇ ತಾರೀಕು ರಂಗಮಂದಿರದಲ್ಲಿ ಯಾರೆಲ್ಲ ತಮ್ಮ ಭಾವನೆಗಳು ಏಕತೆಯಿಂದ ಗೀಗಿ ಪದ ಅದ, ಭಕ್ತಿ ಪದ ಅದ, ಭಾವನೆ ಪದ ಅದ, ಪ್ರತಿಯೊಂದು ಕೂಡ ಎಲ್ಲರ ಐಕ್ಯತೆಯಿಂದ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅದು ಆದಮೇಲೆ 19ನೇ ತಾರೀಕು ಇಡೀ ಎಲ್ಲರೂ ಐಕ್ಯತೆಯಿಂದ ಕಲಬುರಗಿಯಲ್ಲಾಗಲಿ, ಕರ್ನಾಟಕ ಜನ ಆಗಲಿ, ಭಾರತದ ಜನ ಅಲ್ಲಿ ಒಟ್ಟುಗೂಡಿ ಜಗತ್ತಿನಲ್ಲಿ ನಾವು ಪ್ರತಿಯೊಬ್ಬರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಈ ಒಂದು ಜಾತಿ ಹೆಸರು ಮೇಲೆ ದೇಶ ಒಡಕೆ ಮೇಲೆ ಮುಂದಾಗ್ಯಾರ ಅದನ್ನು ಖಂಡಿಸಿ ಇವತ್ತಿನ ದಿನ ಐಕ್ಯತೆಯಿಂದ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಐಕ್ಯತೆಯಿಂದ ಇರಬೇಕಂತೇಳಿ ಒಂದು ಸೌಹಾರ್ದತೆ ನಡೆ ಈ ಒಂದು ನಡೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಎಲ್ಲ ತಮ್ಮ ಒಂದು ದ್ವೇಷದ ಭಾವನೆ ಬಿಟ್ಟು ಐಕ್ಯತೆಗಾಗಿ, ಉಳಿವಿಗಾಗಿ, ಪ್ರತಿಯೊಂದು ಜೀವಿ ಉಳಿವಿಗಾಗಿ ನಡೆಯಂತ ಎಲ್ಲ ಈ ಒಂದು ಐಕ್ಯತೆ ಜಾತ್ರೆಗೆ ತಾವು ಬರ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಮಾದರಿಯ ರಾಜ್ಯ, ಇಲ್ಲಿ ಶರಣರ, ಸೂಫಿ ಸಂತರ ಹೆಜ್ಜೆಗಳ ಗುರುತುಗಳಿವೆ. ಇಂಥ ಒಂದು ನೆಲದಲ್ಲಿ ಕೆಲವು ಕೋಮುವಾದಿಗಳು ಈ ಶರಣರ ಸಂಸ್ಕೃತಿಯನ್ನು ಸಮೀಕರಿಸುವ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಯಾವತ್ತೂ ಇದು ಸಾಧ್ಯವಾಗದ ಮಾತು. ಆ ಹಿನ್ನೆಲೆಯಲ್ಲಿ ಸೌಹಾರ್ದ ಕರ್ನಾಟಕ ಬಹುತ್ವ ಸಂಸ್ಕೃತಿಯ ಸಮಾವೇಶ. ಏಕೆಂದರೆ ಭಾರತ ಒಂದು ಸಂಸ್ಕೃತಿ, ಒಂದು ಜನಾಂಗ, ಒಂದು ದೇಶ ಅಲ್ಲ. ಇದು ಭಾರತದ ಒಕ್ಕೂಟ. ಇಲ್ಲಿ ಬಹು ಸಂಸ್ಕೃತಿಯ ಜನರು ವಾಸವಾಗ್ತಾ ಇದ್ದಾರೆ. ಪ್ರತಿಯೊಬ್ಬರ ಮಧ್ಯೆ ಸಹಬಾಳ್ವೆ, ಸಮನ್ವಯತೆ, ಸಮಾನತೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥವರ ಮಧ್ಯೆ ಒಡಕನ್ನು ತಂದಿಡ್ತಕ್ಕಂಥ ಕುತಂತ್ರವಾದಿಗಳ ಒಂದು ಚಟುವಟಿಕೆ ಫಲಿಸುವುದು ಅಂತಕ್ಕಂಥ ಮಾತು ಹೇಳ್ತಾ, ಇಲ್ಲಿ ಎಲ್ಲರ ಮೈಯಲ್ಲಿ ಹಿಂದೂಗಳಲ್ಲಿ ಹಿಂದೂ ರಕ್ತ ಹರಿಯುವುದಿಲ್ಲ, ಮುಸಲ್ಮಾನರಲ್ಲಿ ಮುಸಲ್ಮಾನರ ರಕ್ತ ಹರಿಯುವುದಿಲ್ಲ, ಕ್ರೈಸ್ತರಲ್ಲಿ ಕ್ರೈಸ್ತರ ರಕ್ತ ಹರಿಯುವುದಿಲ್ಲ, ಲಿಂಗಾಯತರಲ್ಲಿ ಲಿಂಗಾಯತ ರಕ್ತ ಹರಿಯುವುದಿಲ್ಲ. ಪ್ರತಿಯೊಬ್ಬ ಮಾನವನಲ್ಲಿ ಮಾನವ ರಕ್ತ ಹರಿಯುವುದು, ಅದುವೇ ಕೆಂಪು ರಕ್ತ. ಹಾಗಾಗಿ ನಾವೆಲ್ಲ ಮಾನವರು ಒಂದೇ. ಶರಣರ ಚಳುವಳಿ ಇದು ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಕೋಮುವಾದಿಗಳಿಗೆ ಇಲ್ಲಿ ಹೆಜ್ಜೆ ಗುರುತು ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ಸೌಹಾರ್ದ ಕರ್ನಾಟಕ ಅದಕ್ಕೆ ಕಟಿಬದ್ಧವಾಗಿ ನಿಂತಿದೆ. ಈ ಒಂದು ಹೋರಾಟ ನಿರಂತರವಾಗಿರುತ್ತೆ ಅಂತ ಮಾತು ಹೇಳ್ತಾ, ಇದಕ್ಕೆ ಜಯವಾಗಲಿ. ಬಹುತ್ವ ರಾಷ್ಟ್ರೀಯ ಸಮಾವೇಶಕ್ಕೆ ಜಯವಾಗಲಿ. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರಿಗಳು ಈ ನಾಡಿನಲ್ಲಿ ನಿರಂತರವಾಗಿ ಮೈದಳೆಯಲಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಸೌಹಾರ್ದ ಕರ್ನಾಟಕ ವತಿಯಿಂದ ಒಂದು ದ್ವಿಚಕ್ರ ವಾಹನದ ರ್ಯಾಲಿಯನ್ನು ಶರಣಬಸವೇಶ್ವರ ದೇವಸ್ಥಾನದಿಂದ ಜಗತ್ ಮಾರ್ಗವಾಗಿ ಮನೆ ನವಾಜ್ ದರ್ಗಾಕ್ಕೆ ಬಂದು ತಲುಪಿದ್ದೇವೆ. ಅತ್ಯಂತ ಶಾಂತಯುತವಾಗಿ ಸೌಹಾರ್ದತೆಯಿಂದ ಒಂದು ಸಂದೇಶ ಕೊಡಲಿಕ್ಕಿತ್ತು ನಮಗೆ. ಜಾತಿ, ಧರ್ಮ, ಪ್ರದೇಶ, ಭಾಷೆಗಳ ಹೆಸರಿನಿಂದ ಒಡೆಯುವವರಿಗೆ ಒಂದು ಉತ್ತರ. ನಾವು ಪರಸ್ಪರ ಕೂಡಿ ಪ್ರೀತಿಯಿಂದ ಬಾಳೋರಿದ್ದೇವೆ. ನೀವು ದ್ವೇಷದ ಬೆಂಕಿ ಹಚ್ಚಬಹುದು, ನಾವು ಶಾಂತಿಯ ನೀರು ಹಾಕ್ತೇವೆ. ಧರ್ಮ ನಿಮ್ಮ ಖಾಸಗಿ ಹಕ್ಕು. ಈ ದೇಶ ಸಂವಿಧಾನದ ಮೇಲೆ ನಡಿಬೇಕೆ ಹೊರತು ಯಾವುದೇ ಒಂದು ಧರ್ಮದ ಗ್ರಂಥದ ಮೇಲೆ ನಡೀತಕ್ಕದ್ದಲ್ಲ.
ಮನುವಾದದ ಮೇಲೆ, ಭಗವದ್ಗೀತೆ ಮೇಲೆ, ಯಾವುದೇ ಧರ್ಮದ ಗ್ರಂಥ ಇರಲಿ, ಗ್ರಂಥಗಳ ಮೇಲೆ ನಡೀತಕ್ಕಂಥದ್ದಲ್ಲ. ಈ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಮೇಲೆ ನಡಿಬೇಕು. ಆದರೆ ಇತ್ತೀಚೆಗೆ ಸಂವಿಧಾನವನ್ನು ನಕಾರಗೊಳಿಸುವಂತಹ, ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಜಾತ್ಯತೀತ ಮೌಲ್ಯಗಳನ್ನು ಅಳಿಸಿ ಹಾಕುವಂಥ ದುಷ್ಟ ಪ್ರಯತ್ನಗಳು ನಡೆದಿರುವ ಹೊತ್ತಲ್ಲಿ ಈ ಜಾಥಾದ ಉದ್ದೇಶ ಇಷ್ಟೇ. ನಾವು ಬಹುತ್ವ ಸಂಸ್ಕೃತಿ, ಎಲ್ಲರೂ ನಾವು ಸಹೋದರರು ಸಹೋದರಿಯರೆಂಬ ಭಾವನೆ ಇಟ್ಟು ನಾವು ಜೀವಿಸಬೇಕು. ನಾವು ಪ್ರೀತಿಯಿಂದ ಜೀವಿಸಬೇಕು. ನಮ್ಮಲ್ಲಿ ದ್ವೇಷ ಇರಬಾರದು, ನಮ್ಮಲ್ಲಿ ಅಸೂಯೆ ಇರಬಾರದು. ಎಲ್ಲ ಧರ್ಮದ ಜನರನ್ನು ನಾವು ಗೌರವಿಸುವವರಾಗಬೇಕು. ಈ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಧರ್ಮದ ಜನರು ವಾಸಿಸ್ತಾರೆ, ಬೇರೆ ಬೇರೆ ಧರ್ಮದ ಜನರು ಇದ್ದಾರೆ. ಎಲ್ಲರೂ ನಾವು ಒಂದೇ ತಂದೆ ತಾಯಿಯ ಮಕ್ಕಳು. ಆ ಭಾವನೆ ನಮ್ಮಲ್ಲಿ ಇರಬೇಕು. ಆ ಭಾವನೆ ಇಟ್ಟು ನಾವು ಬದುಕಬೇಕು. ಆದ್ದರಿಂದ ಅಂಥ ಭಾವನೆ ಇಟ್ಟು ಸಹಕರಿಸಿ ಪ್ರೀತಿಯಿಂದ ಜೀವಿಸಲು, ಸಹಕರಿಸಿ ಜೀವಿಸಲು ಈ ಒಂದು ಜಾಥಾ ನಮಗೆ ಸಹಾಯ ಮಾಡಲಿ. ಮತ್ತು ಈ ಜಾಥಾದಲ್ಲಿ ಆದಷ್ಟು ಜನರು ಭಾಗವಹಿಸಿ ತಮ್ಮ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಹಿಂದೆ ಇರುವಷ್ಟೇ ಇನ್ನೂ ಮುಂದುವರಿಬೇಕು, ಅದು ಅರಳಬೇಕು, ಜನರಲ್ಲಿ, ಎಳೆಯರಲ್ಲಿ, ಎಲ್ಲರಲ್ಲಿಯೂ ಪಸರಿಸಬೇಕು ಅನ್ನುವಂಥದ್ದು ಈ 3 ದಿನಗಳ ಒಂದು ಉದ್ದೇಶ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬಲಪಂಥೀಯ ಚಟುವಟಿಕೆಗಳು ನಮ್ಮ ಮನಸ್ಸುಗಳನ್ನು, ನಮ್ಮ ಮನೆಗಳನ್ನು, ನಮ್ಮ ಸಂಬಂಧಗಳನ್ನು ನಿರಂತರವಾಗಿ ಕೆಡಿಸುವುದಕ್ಕೆ ಕೆಲಸ ಮಾಡ್ತಾನೇ ಇದ್ದಾವೆ. ಆದರೆ ಅವುಗಳ ಆಚೆಗೆ ನಾವು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ, ನಮ್ಮ ಇತಿಹಾಸಗಳ ಜೊತೆಗೆ, ನಮ್ಮ ವರ್ತಮಾನದ ಜೊತೆಗೆ ಬೆಸೆಯುವುದಕ್ಕೆ ಇರುವ ಒಂದೇ ಒಂದು ಆಧಾರ ಅನ್ನುವಂಥದ್ದು, ನಾವು ಏನನ್ನ ಬಹುತ್ವವನ್ನು ಉಸಿರಾಡ್ತಾ ಇದ್ದೀವಿ ಅದನ್ನು ಮತ್ತೆ ಗಟ್ಟಿಗೊಳಿಸುವುದು. ಇಂತಹ ಸಮಾವೇಶಗಳು ನಮ್ಮ ಸ್ನೇಹವನ್ನು, ನಮ್ಮ ಸಂಬಂಧಗಳನ್ನು ನವೀಕರಿಸುವುದು ಮಾತ್ರ ಅಲ್ಲ, ಗಟ್ಟಿಗೊಳಿಸುವ ನೆಲೆಯಲ್ಲಿ ತುಂಬ ಪ್ರಖರವಾಗಿ ಕೆಲಸ ಮಾಡ್ತವೆ ಅಂತ ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಗುಲ್ಬರ್ಗದ ಎಲ್ಲ ಒಡನಾಡಿಗಳು ಈ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಶರಣಬಸಪ್ಪ ಅಪ್ಪ ಅವರ ಮಂದಿರದೊಳಗಿಂದ, ಗುಡಿ ಒಳಗಿಂದ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ನಾವು ದಾರಿ ಒಳಗ ಚರ್ಚಲ್ಲಿ ಅವರ ಚರ್ಚ್ ಫಾದರ್ ಅವರದ್ದು ಒಂದು ಸಂದೇಶವನ್ನು ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣ ಅವರ ಒಂದಿಗೆ ಮಾತಾಡಿ ನಾವು ಈ ರಸ್ತೆ ಮೂಲಕ ಈ ಕಲಬುರಗಿಯ ಜಮೀನ್, ಈ ರಸ್ತೆ ಅದಲ್ಲ, ಈ ರಸ್ತೆ ಒಂದು ಸಮುದಾಯದ ರಸ್ತೆ ಅಲ್ಲ, ಈ ರಸ್ತೆ ಎಲ್ಲ ಸಮುದಾಯದವರ ರಸ್ತೆ. ನಮ್ಮ ದುಡಿಯುವ ವರ್ಗದ ಜನ ನಿರ್ಮಾಣ ಮಾಡಿದ ಈ ರಸ್ತೆಯ ಮೇಲೆ ಎಲ್ಲ ಕೋಮಿನ ಜನ, ಎಲ್ಲ ಜಾತಿಯ ಜನ, ಎಲ್ಲ ಸಮುದಾಯದ ಜನ ನಾವು ನಡೆದು ಬಂದಿದ್ದೀವಿ. ಈ ರಸ್ತೆನೇ ಒಂದು ಸೆಕ್ಯುಲರ್, ಈ ರಸ್ತೆನೇ ಒಂದು ಸಂವಿಧಾನ, ಈ ರಸ್ತೆನೇ ಒಂದು ಸರ್ವಧರ್ಮಗಳ ಸಮನ್ವಯದ ಸಂಕೇತ. ಈ ರಸ್ತೆ ಮೇಲಿಂದ ನಾವು ನಡ್ಕೊಂಡು ಖ್ವಾಜಾ ಬಂದೆ ನವಾಜ್ ಗೇಸುದ್ರಾಜ್ ದರ್ಗಾಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಖಾನ್ಕಾದಲ್ಲಿ ನಮಗೆ ಪ್ರಸಾದ ರೀತಿಯಲ್ಲೇ ಊಟವನ್ನು ಕೊಟ್ಟು ನಮಗೆ ಹೊಟ್ಟೆ ತುಂಬಿಸಿದ್ರು. ನಮಗೆ ಇವತ್ತು 2 ರೀತಿಯಲ್ಲಿ ಹೊಟ್ಟೆ ತುಂಬಿತ್ತು. ಒಂದು ಹಸಿವಿನ ಒಂದು ಚೀಲ ಅದ ನಮ್ಮ ಶರೀರದೊಳಗೆ, ಅದಕ್ಕೆ ಅನ್ನ ಬೇಕು. ಅಲ್ಲಿಯೂ ನಮಗೆ ಪ್ರಸಾದ ಕೊಟ್ಟರು. ರೈತರು, ಕೃಷಿ ಕೂಲಿ ಕಾರ್ಮಿಕರು ಬೆಳೆದಂಥ ಅನ್ನ, ಎಲ್ಲರೂ ಸಿದ್ಧ ಮಾಡಿದಂಥ ಅನ್ನ ನಮ್ಮ ಹೊಟ್ಟೆಗೆ ಕೊಟ್ಟರು. ಆ ಮೂಲಕ ಅವರು ಸಂದೇಶ ಕೊಟ್ಟರು, ಇಲ್ಲಿ ದುಡಿಯುವ ವರ್ಗದ ಜನ ದೊಡ್ಡವರು, ದುಡಿಯುವ ವರ್ಗದಲ್ಲಿ ಜಾತಿ ಧರ್ಮದ ಭೇದ ಇಲ್ಲ, ಎಲ್ಲರೂ ಒಂದೇ ಅನ್ನೋ ಮಾತು ಹೇಳಿದ್ರು. ಇಲ್ಲಿ ಬಂದ್ವಿ ನಾವು ದರ್ಗಾದೊಳಗೂ ಸಹಿತ ಇವತ್ತು ನಮಗೆ ಊಟ ಕೊಟ್ಟರು. ಖಾನ್ಕಾದಲ್ಲಿ ಇದು ಒಂದು ರೀತಿಯ ಪ್ರಸಾದ ಕೇಂದ್ರನೇ. ಇವರು ನಮಗೆ ಊಟ ಕೊಟ್ಟರು, ನೀರು ಕೊಟ್ಟರು. ಮಾತ್ರ ಅಲ್ಲ, ನೀವು ಇನ್ನೂ ಹೆಚ್ಚಿನ ತೊಗೊಂಡು ಹೋಗ್ರಿ ಅಂತ ಹೇಳಿದ್ರು. ಇದು ನಮ್ಗೆ ಒಂದು ದೋಸ್ತರಾಹುದ್ದೀನ್ ಸಂಸ್ಕೃತಿ, ಪ್ರೇಮದ ಸಂಸ್ಕೃತಿ. ನಾವು ಎಲ್ಲರೂ ಕೂಡಿ ಬದುಕ್ತೀವಿ. ಕಲಬುರಗಿ ಅನ್ನೋದು ಸಕಲ ಜೀವರಿಗೆ ಲೇಸು ಬಯಸುವಂಥ ಶರಣ ಸೂಫಿ ಸಂತರ ಪರಂಪರೆಯ ನಾಡು. ಈ ನಾಡಿನೊಳಗೆ ಯಾರಾದರೂ ಬಂದು ಬೆಂಕಿ ಹಚ್ತೀವಿ ಅಂತ ಹೇಳಿದ್ರೆ ನಾವು ಹಚ್ಚಲಿಕ್ಕೆ ಬಿಡಲ್ಲ, ನಾವು ನೀರು ತೊಗೊಂಡು ಹೋಗ್ತೀವಿ. ಯಾರಾದರೂ ಕಲ್ಲು ಹೊಡಿಲಿಕ್ಕೆ ಬಂದ್ರೆ ಆ ಕಲ್ಲನ್ನು ತೊಗೊಂಡು ನಾವು ಒಂದು ಪ್ರೇಮದ ಸೌಧವನ್ನು ಕಟ್ತೀವಿ, ಪ್ರೇಮದ ಮಹಲನ್ನು ನಾವು ಕಟ್ತೀವಿ. ಇಲ್ಲಿ ನಮಗೆ ಭಾಳ ಚೆಂದ ಮೆಹಸೂಸ್ ಆಗಿದ್ದು, ನಮ್ಮ ಮನಸ್ಸಿಗೆ ಬಂದಿದ್ದು ಏನು ಅಂತ ಕೇಳಿದ್ರೆ, ಇಲ್ಲಿಯ ಸಜ್ಜಾದೆಯವರ ಪ್ರತಿನಿಧಿಗಳು, ಹಿರಿಯರು ಬಂದು ಸ್ವಾಗತ ಮಾಡಿದ್ರು ಮತ್ತು ಬಹಳ ಒಳ್ಳೆ ಮಾತಾಡಿದ್ರು. ಇಲ್ಲಿಯ ಸಮಸ್ತ ಜನತೆ ಎಲ್ಲರೂ ಸೇರಿ ನಾವು ಕೂಡಿ ಬದುಕೋಣ, ನಾವು ಕೂಡಿ ಬದುಕೋದ್ರಲ್ಲಿ ಯಾರಾದರೂ ಅಡ್ಡಿ ಉಂಟು ಮಾಡಿದ್ರು ನಾವು ಅದನ್ನು ಕೇಳಲ್ಲ,
ಒಡೆಯವರಿಗೆ ಒಂದೇ ಉತ್ತರ ಕೂಡಿ ಬದುಕೋದು, ಬೆಂಕಿ ಹಚ್ಚೋರಿಗೆ ಒಂದೇ ಉತ್ತರ ನಾವು ಪ್ರೇಮದ ನೀರು ಹಾಕೋದು, ಯಾರಾದರೂ ದ್ವೇಷ ಹುಟ್ಟಿಸೋರಿಗೆ ಕಲ್ಲು ಹೊಡೆಯೋರಿಗೆ ಒಂದೇ ಉತ್ತರ ನಾವು ಪ್ರೇಮದ ಸೌಧವನ್ನು ಕಟ್ಟೋದು. ಸೊ ಇವತ್ತು ಈ ರೀತಿಯ ಎಲ್ಲ ಯಾತ್ರೆ ಖ್ವಾಜಾ ಬಂದೆ ನವಾಜ್ ಗೇಸುದ್ರಾಜ್ ದರ್ಗಾಕ್ಕೆ ಬಂದು ಸಮಾಪನೆಗೊಂಡಂಥ ಈ ಯಾತ್ರೆ ನಮಗೆ ನಿಜವಾಗ್ಲೂ ಒಂದು ಭರವಸೆ ಕೊಟ್ಟಿದೆ ಮತ್ತು ನಾವು ಬಹಳ ಮನದುಂಬಿ ಸಂತೋಷದಿಂದ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀವಿ. ಮತ್ತೆ ಮತ್ತೆ ಇಲ್ಲಿ ನಾವು ಬರ್ತೀವಿ. ಸೌಹಾರ್ದ ಕರ್ನಾಟಕದ ಇವತ್ತಿನ ಒಂದು ಈ ಬೈಕ್ ರ್ಯಾಲಿ ಒಂದು ಶಾಂತಿಯ ಸಂಕೇತವಾಗಿ ಈ 17, 18, 19ರಂದು 3 ದಿನಗಳ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡ್ತಕ್ಕಂಥ ಇವತ್ತಿನ ಜಾಥಾವನ್ನು ಅತಿ ಯಶಸ್ವಿಯಾಗಿ ನಾವೆಲ್ಲರೂ ನಡೆಸ್ಕೊಂಡು ಬಂದಿದ್ವಿ. ಇದು ಜಾತಿಯ ಈ ಜಾಥಾದ ಒಂದು ಏನು ಒಂದು ಸಂಕೇತ ಅಂತಂದರೆ ಒಂದು ಶಾಂತಿಯ ಸಂಕೇತವಾಗಿ ನಾವೆಲ್ಲರೂ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯವರು, ಎಲ್ಲ ಮತದವರು, ಎಲ್ಲ ಮೇಲು ಕೀಳು ಅಂತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದೇ, ನಾವು ಏಕ ಸಂಸ್ಕೃತಿಯನ್ನು ಬಿಟ್ಟು ಬಹು ಸಂಸ್ಕೃತಿ ಉಳ್ಳವರು ಅಂತಕ್ಕಂಥದ್ದನ್ನು ಸಾರ್ತಕ್ಕಂಥ ಒಂದು ಜಾಥಾದ ಸಂಕೇತವಾಗಿತ್ತು. ಇಲ್ಲಿ ನಮ್ಮ ವಚನ ಸಾಹಿತ್ಯವನ್ನು ಉಳಿಸ್ತಕ್ಕಂಥದ್ದು, ನಮ್ಮ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು, ಈ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಗುಲ್ಬರ್ಗಾದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸಾರಿದಂಥ ಕುವೆಂಪು ಅವರ ನುಡಿಯನ್ನು ಸ್ಮರಿಸುತ್ತಾ ನಮ್ಮ ಗುಲ್ಬರ್ಗಾದಲ್ಲಿ ಇವತ್ತು ನಾವು ಎಲ್ಲರೂ, ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರು ಸೇರಿ ಇವತ್ತು ನಾವೇನು ಈ ಜಾಥಾವನ್ನು ಮಾಡಿದ್ದೀವಿ ಅದು ಬಹಳ ಯಶಸ್ವಿ ಆಯಿತು. ಅದಕ್ಕೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಶರಣಬಸಪ್ಪ ಅಪ್ಪ ಸಂಸ್ಥಾನದ ಅಮ್ಮ ಅವರು ನಮಗೆ ಪ್ರಸಾದವನ್ನು ನೀಡಿ ಅಲ್ಲಿಂದ ಚಾಲನೆಯನ್ನು ನೀಡಿದರು, ಅವರಿಗೂ ಸಹ ಅಭಿನಂದನೆಗಳನ್ನ ಹೇಳ್ತೀನಿ. ಅದರಂತೆ ನಾವು ಇಲ್ಲಿ ಕೊನೆಗೊಳಿಸಿರ್ತಕ್ಕಂಥ ಖ್ವಾಜಾ ಬಂದೇ ನವಾಜ್ ದರ್ಗಾದ ಏನು ಗುರುಗಳಿದ್ದಾರೆ ಅವರು ಸಹ ನಮಗೆ ಬಹಳ ಸಂತೋಷದಿಂದ ನಮ್ಮನ್ನು ಸ್ವಾಗತ ಮಾಡಿಕೊಂಡು ಹಾಗೆ ಮತ್ತು ನಮಗೆ ಪ್ರಸಾದ ಮತ್ತು ನೀರು ಎಲ್ಲವನ್ನು ನೀಡಿ ನಮಗೆ ಭಾಳ ಖುಷಿಯನ್ನು ತಂದುಕೊಟ್ಟರು. ಈ ಒಂದು ಸಂದೇಶ ಇವತ್ತಿನ ಒಂದು ಇದು ಏನು ತೋರಿಸ್ತದೆ ಅಂತಂದ್ರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಕ್ಕಟ್ಟಿನಿಂದ ಈ 3 ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಎಲ್ಲ ಜನಾಂಗದ ಜನರು ನಮ್ಮ ಜೊತೆಗೆ ಇದ್ದು ಇವತ್ತು ಈ ಜಾಥಾವನ್ನು ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಬಹುತ್ವ ಭಾರತೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಸಮಾವೇಶಗೊಂಡಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಹಲವಾರು ವರ್ಷಗಳಿಂದ ಯಾವುದೇ ಭೇದ ಭಾವವಿಲ್ಲಾರದೆ ನಾವೆಲ್ಲ ಜೀವನ ನಡೆಸುತ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಐಕ್ಯತೆಯಿಂದ ನಾವು ಸುಮಾರು ವರ್ಷಗಳಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಆದರೆ ಜಾತಿ ಧರ್ಮದ ಹೆಸರಿನಲ್ಲಿ ಇವತ್ತು ಸಮಾಜವನ್ನು ಒಡೆಯುವಂಥ ಕೃತ್ಯಗಳು ನಡೀತಾ ಇರುವ ಸಂದರ್ಭದಲ್ಲಿ ನಾವು ಇವತ್ತು ಎಚ್ಚೆತ್ತುಗೊಳ್ಳಬೇಕಾಗಿದೆ. ಇವತ್ತು ಜಾತಿ ಧರ್ಮ ಅನ್ನುವಂಥದ್ದು ರಾಜಕೀಯಕ್ಕಾಗಿ ಬಳಸೋದ್ರ ಮೂಲಕ ಇವತ್ತು ಈ ದೇಶವನ್ನು ಸೌಹಾರ್ದ ಪರಂಪರೆಯನ್ನು ಕದಳುವಂಥ ವಾತಾವರಣ ನಿರ್ಮಾಣ ಮಾಡ್ತಿರೋದ್ರಿಂದ ಎಚ್ಚೆತ್ತ ಭಾರತ ಇವತ್ತು ನಾವು ಪ್ರಜ್ಞಾವಂತರೆಲ್ಲರೂ ಹಿಂದೆ ಬಂದಂಥ ಈ ಸಂಸ್ಕೃತಿಯನ್ನು ಉಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಮುಂದೂ ಉಳಿಸ್ತೀವಿ ಅನ್ನುವಂಥದ್ದನ್ನು ನಾವು ನೋಡ್ತಿದ್ವಿ. ನಾವೆಲ್ಲ ಇವತ್ತು ದರ್ಗಾಕ್ಕೆ ಬಂದಿದೆ ಅಂತಂದ್ರೆ ನಾವು ಭಾಳ ವರ್ಷಗಳಿಂದ ಜಾತ್ರೆಗೆ ಎಲ್ಲ ಬರ್ತಾ ಇದ್ದೀವಿ. ಇವತ್ತು ನಮ್ಮ ಪೀಳಿಗೆ ಆದಂಥವ್ರಿಗೆ ಏನಂತಂದ್ರೆ ಇವತ್ತು ದರ್ಗಾ ಬೇರೆ ಮತ್ತು ಶರಣಬಸಪ್ಪನ ದೇವಸ್ಥಾನ ಬೇರೆ ಅನ್ನುವಂಥ ಭೇದ ಭಾವನಂತ ಹುಟ್ಟಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಇಲ್ಲ, ಎರಡೂ ಒಂದೇ ಅನ್ನುವಂಥದ್ದನ್ನು ನಾವು ಇವತ್ತು ಪ್ರತಿಪಾದನೆ ಮಾಡ್ತೀವಿ. ಹಾಗಾಗಿ ಈ ಸಂಸ್ಕೃತಿ ಉಳಿಬೇಕು ಅನ್ನೋಂಥದ್ದು ನಾವು ದೊಡ್ಡವರು ಆಗೋದು ಹೆಂಗಂತಂದ್ರೆ ನಾವು ಪತ್ರಕತೆ ಎಲ್ಲ ಆ ಕಾಕನ ಮಗಲಾಗ ನಾವೆಲ್ಲರೂ ದೊಡ್ಡವರು ನಮಗೆಲ್ಲ ಮಗ ಅನ್ನೋಂಥವ್ರು ಅಂಥ ಸೌಹಾರ್ದತೆಯನ್ನು ಕದಡಿಸಿ ಹಿಂದೂ ಅವರು ಮುಸ್ಲಿಮ್ ಅನ್ನುವಂಥ ಭೇದ ಭಾವ ಏನು ತರುತ್ತಿರೋದು ಖಂಡನೀಯವಾದಂಥದ್ದು. ಹಾಗಾಗಿ ಇವತ್ತು ಜನ ಪ್ರಜ್ಞಾವಂತರಾಗಿದ್ದಾರೆ. ಹಾಗಾಗಿ ಜಾತಿಯ ಧರ್ಮ ಎದ್ರ ಸಲುವಾಗಿ ಅನ್ನೋದು ತಮ್ಮ ಮನೆಯಲ್ಲಿ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಇಂಥ ಪರಂಪರೆಯನ್ನು ಉಳಿಸೋಕೆ ಪಣ ತೊಟ್ಟು ನಾವು ನಿಂದಿರ್ತೀವಿ ಅನ್ನುವಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೋತೀವಿ. ನಾವು ಮುಂದೂ ಕೂಡ ಈ ಪರಂಪರೆಯನ್ನು ಉಳಿಸ್ತೀವಿ ಅನ್ನುವಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ. ಶ್ರೀಮದ್ ಬಿರಾದರ್ ಜನಪರ ಹೋರಾಟಗಾರರು ಅರ್ಜುನ್. ನಮ್ಮ ನಾಡು ಶರಣ ಸೂಫಿ ಸಂತರು ಇದು ಹೋದಂತಹ ನಾಡು ನಮ್ಮದು. ನಮ್ಮಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇರಲಾರ್ದೆ ನಾವು ಬೆಳೆದು ಬಂದಂತಹ ನಾಡಿದು ನಮ್ಮದು ಕಲ್ಯಾಣ ಕರ್ನಾಟಕ ನಾಡು.
ಈ ಕಲ್ಯಾಣ ಕರ್ನಾಟಕ ನಾಡಲ್ಲಿ ಯಾವ ಸೌಹಾರ್ದ ಪರಂಪರೆಯನ್ನು ನೋಡಿ ನಾವು ಬೆಳ್ಕೊಂಡು ಬಂದೀವಿ, ಆ ಸೌಹಾರ್ದ ಪರಂಪರೆಯ ಉಳಿವಿಗಾಗಿ ಇವತ್ತು ನಾವು 3 ದಿನದ ಈ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮಲ್ಲಿ ಈಗ ಹೊಸದೊಂದು ಶುರು ಆಗ್ಬಿಟ್ಟದ. ನಮ್ಮಗಳ ಮಧ್ಯೆ ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ನಾಗರಿಕತೆ ಅನ್ನೋದೆಲ್ಲ ಮಾತು ಬರ್ಲಿಕ್ಕತ್ತದ. ನಮ್ಮಗಳ ಮಧ್ಯೆ ಕೋಮುವಾದಿಗಳು ಕೋಮುವಾದದ ಬೀಜ ಬಿತ್ತಲಿಕ್ಕೆ ಮುಂದೆ ಹೊಂಟಾರ. ಅದು ನಾವು ನಮ್ಮ ಈ ಶರಣ ಸೂಫಿ ಸಂತರು ಇರುವಂತಹ ನಾಡಿನಲ್ಲಿ ನಾವು ಅದಾಗಲಿಕ್ಕೆ ಬಿಡಂಗಿಲ್ಲ. ಅದ್ರ ಸಲುವಾಗಿಯೇ ಈ 3 ದಿವಸದ ಉತ್ಸವವನ್ನು ನಾವು ಮಾಡ್ಲಿಕ್ಕತ್ತೀವಿ. ಇವತ್ತು ನಾವು ಶರಣಬಸವೇಶ್ವರ ದೇವಸ್ಥಾನದಿಂದ ಚರ್ಚ್ ಹೋಗಿ ಅಲ್ಲಿಂದ ತಿಮ್ಮಾಪುರಿ ಸರ್ಕಲ್ನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವರು ಮೂರ್ತಿ ಹತ್ರ ಹೋಗಿ ಅಲ್ಲಿಂದ ಗುರುದ್ವಾರಲಿಂದ ನಮ್ಮ ಜೊತೆ ಕೈ ಜೋಡಿಸಿದ್ರು. ಅಲ್ಲಿಂದ ಸೇರಿ ಇವತ್ತು ನಾವು ಬಂದು ನಿಂತಿರೋದು ದರ್ಗಾದಲ್ಲಿ. ನಾವು ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡಿಲಿಕ್ಕೆ ನಾವೆಲ್ಲರೂ ಸಜ್ಜಾಗಿ ಇಲ್ಲಿ ನಿಂತೀವಿ. ಹಾಗಾಗಿ ನಾವು ನಮ್ಮ ಸಮಸ್ತ ನಾಡಿನ ಜನರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಮಧ್ಯೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬೀಜ ಬಿತ್ತಿ ನಮ್ಮ ಮಧ್ಯೆ ಬಿರುಕು ಬೀಳಿಸ್ಲಿಕ್ಕೆ ಅನೇಕ ಜನ ಕೋಮುವಾದಿಗಳು ಕೆಲಸ ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾವು ಜಾಗ ಕೊಡೋದು ಬೇಡ. ಅದ್ರ ಸಲುವಾಗಿಯೇ ಈ 3 ದಿವಸದ ಉತ್ಸವ ಏನದಲ್ಲ, ಇವತ್ತಿಂದಾಯಿತು ನಾಳೆ ಎಲ್ಲ ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡಿಲಿಕ್ಕೆ ಒಂದು ದಿನ ಪೂರ್ತಿ ಸಾಂಸ್ಕೃತಿಕೋತ್ಸವ, ಸಂಗೀತೋತ್ಸವ ನಡೀತದೆ. ಅಲ್ಲಿ ಸೂಫಿ ಸಂಗೀತಗಳಿರ್ಬೋದು, ತತ್ವಪದಗಳು, ವಚನ ಗಾಯನಗಳು, ಎಲ್ಲ ರೀತಿಯ ಸಂಗೀತಗಾರರು ಅಲ್ಲಿ ಬರ್ತಾರೆ ನಾಳೆ ದಿವಸ. ಅದು ರಂಗಮಂದಿರ ಒಳಗೆ ನಡೀತದೆ. ಇನ್ನು ನಾಡಿದ್ದು ಕನ್ನಡ ಭವನದಿಂದ ಜಗತ್ ವೃತ್ತದವರೆಗೂ ಒಂದು ಪಾದಯಾತ್ರೆ ನಡೀತದೆ. ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಚರ್ಚ್ಲಿಂದ ಫಾದರ್ಗಳು ಇರ್ತಾರೆ, ಸಜ್ಜಾದೆಯವರು ಇರ್ತಾರೆ, ನಮ್ಮ ಭಂತೇಜಿಗಳು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ ನಮ್ಮ ಜೊತೆಗೆ. ಬಹುತ್ವ ಸಂಸ್ಕೃತಿಯನ್ನು ಎತ್ತಿ ಹಿಡಿಲಿಕ್ಕೆ, ಸೌಹಾರ್ದ ಪರಂಪರೆಯನ್ನು ಉಳಿಸ್ಬೇಕು ಅಂತ ಯಾರೆಲ್ಲ ಅಂದ್ಕೊಂಡಾರ ಅವರೆಲ್ಲರೂ 19ನೇ ತಾರೀಕು ನಮ್ಮ ಜೊತೆ ಕೈ ಜೋಡಿಸ್ಲಿಕ್ಕತ್ತಾರ. ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ. ಜಗತ್ ಸರ್ಕಲ್ ಒಳಗೇನು ಬಹುದೊಡ್ಡ ಸಮಾವೇಶ ನಡೀತದ. ನಮ್ಮ ಮಧ್ಯೆ ಬಿರುಕು ಹೊಡಿಲಿಕ್ಕೆ ನಿಮ್ಮನ್ನು ಬಿಡಂಗಿಲ್ಲ. ನಾವು ಸೌಹಾರ್ದ ಪರಂಪರೆಯನ್ನು ಉಳಿಸ್ಕೊಂಡು ನಾವು ಮುಂದುವರಿತೀವಿ ಅಂತೆಲ್ಲರೂ ಒಗ್ಗಟ್ಟಾಗಿ ಹೇಳಲಿಕ್ಕೆ 19ನೇ ತಾರೀಕು ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀವಿ. ಬಸವೇಶ್ವರ ಅಪ್ಪ ಬಸವೇಶ್ವರ ಟೆಂಪಲ್ನಿಂದ ಚರ್ಚ್, ತಿಮ್ಮಾಪುರಿ ಚೌಕ್ ಹಂಗೆ ಜಗತ್ ಸರ್ಕಲ್ ಮ್ಯಾಲೆ ಬಂದು ಕೇಸಿ ಇದು ರ್ಯಾಲಿ ಎಲ್ಲ ಧರ್ಮದು ಎಲ್ಲ ಜಾತಿದು ಮಂದಿ ಈ ರ್ಯಾಲಿದಾಗ ಪಾರ್ಟಿಸಿಪೇಷನ್ ಭಾಗ ತಗೊಂಡು ಕೇಸಿ ಇದು ಸಕ್ಸಸ್ ಮಾಡಿದ್ರಿ. ನಾ ಇವತ್ತು ಈ ಟೈಮ್ ನಮ್ಮ ರ್ಯಾಲಿದು ಇದು ಆಯಿತು, एंड हो गया रैली का। यहाँ पर हज़रत ख्वाजा बंदा नवाज गिसुदराज रहमतुल्लाह दरगाह के सामने हम लोग ठहरे हुए हैं. ಎಲ್ಲ ಮಂದಿ, ಎಲ್ಲ ಜಾತಿ, ಎಲ್ಲ ಧರ್ಮದ ಮಂದಿ ಇಲ್ಲಿ ಜಮಾ ಆಗಿಸಿ ಇದು ಏನು ಉದ್ದೇಶ ಕೊಡಬೇಕಂತಂದರೆ, ಮೇನ್ ಉದ್ದೇಶ ಏನಿದೆ ಈ ರ್ಯಾಲಿದು ಅದು ಮುಖ್ಯ ಎಂದರೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ आपस में भाई भाई ಇದು ನಾರಾ ಏನಿದೆಯಲ್ಲ, सारे जहां से अच्छा हिंदुस्तान हमारा, मज़हब नहीं सिखाता, मज़हब नहीं सिखाता, आपस में बैर रखना, हिंदी है वतन है हिंदुस्तान हमारा, ये जो शेर है, ये जो शेर के तहत यहाँ पर काम हो रहा है. आप लोग देख सकते हैं यहाँ पर हिंदू मुस्लिम के यूनिटी जो देखने का है. यहाँ पर देखिए तमाम धर्म के लोग आ गए. क्यों आ गए? ह्यूमैनिटी ग्राउंड पे आ गए कि हिंदू मुस्लिम एक होकर एक हम भारत का विकास कर सकते हैं. कर्नाटक राज्य का विकास करने के लिए हम तमाम लोगों का योगदान होना बहुत ज़रूरी है. ये बहुत सालों से आप देख रहे थे कि कुछ वर्गों में लड़ाकर, हिंदू मुस्लिम को लड़ाकर, माहौल को टेंशन में लाकर, माहौल को जो है उसको ख़राब करने की जो कोशिश की जा रही थी, उसको ऐसे प्रोग्राम करके हिंदू मुस्लिम के यूनिटी को ह्यूमैनिटी ग्राउंड पे क्या मैसेज देता है, ह्यूमैनिटी का क्या ग्राउंड है, मान्यता क्या बोलती है, उस लेवल पे हम लोग यहाँ पर आके जमा हुए हैं. यही यहाँ पे मैसेज देना था सौहार्द कर्नाटका की ओर से. अभी 2 दिन जो प्रोग्राम रखे गए हैं, रंग मंदिर में एक प्रोग्राम है, तो कल्चरल एक्टिविटीज़ होंगे, वहाँ पर भजन होंगे, शरणाज होंगे, कवाली होगी, वहाँ पर होगा. उसके बाद में और एक रैली, ये प्रोग्राम है बड़ा. ಬಹುತ್ವ ಭಾರತದ ಕಲಬುರ್ಗಿ ಚಲೋ ಕಾರ್ಯಕ್ರಮ ಇವತ್ತು 17ರಂದು ಬೈಕ್ ರ್ಯಾಲಿ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಶರಣಬಸವೇಶ್ವರ ದೇವಸ್ಥಾನದಿಂದ ಚರ್ಚು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಲ್ಲಿ ಬಳಿ ಹೋಗಿ ಜಗತ್ ಸರ್ಕಲ್ನಿಂದ ಇವತ್ತು ಖಜಾ ಬಂದೇ ನಮಾಜ್ ದರ್ಗಾದಲ್ಲಿ ನಾವು ಈ ರ್ಯಾಲಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಭವ್ಯ ಭಾರತದಲ್ಲಿರ್ತಕ್ಕಂಥ ನಾವೆಲ್ಲ ಸಮಾಜದ ಜನರು ಬಂಧು ಮಿತ್ರರಾಗಿ ಪ್ರೀತಿ ಪ್ರೇಮದಿಂದ
ಇರೋಣ ಅನ್ನೋ ಒಂದು ಸಂದೇಶವನ್ನು ಸಾರುತ್ತಾ ಈ ಭಾರತ ದೇಶದಲ್ಲಿರ್ತಕ್ಕಂಥ ಜೈನ, ಸಿಖ್, ಸಾಯಿ, ಹಿಂದೂ, ಮುಸ್ಲಿಂ ಧರ್ಮದವರು ನಾವೆಲ್ಲ ಒಂದೇ ಎಂಬ ಸಮತೆಯನ್ನು ಸಾರುವುದರ ಸಲುವಾಗಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು. 3 ದಿವಸದ ಕಾರ್ಯಕ್ರಮ 19ನೇ ತಾರೀಕಿಗೆ ಜಗತ್ ಸರ್ಕಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಮಾಜದ ಗಣ್ಯರು, ಸಂಘ ಮಿತ್ರ ಬಂಧುಗಳು ಸೇರಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಕೆಲವೊಂದು ದುಷ್ಕರ್ಮಿಗಳು ಜಾತಿವಾದದ ಮೇಲೆ ಜನರನ್ನು ಹುಚ್ಚೆಬ್ಬಿಸ್ತಾ ಇದ್ದಾರೆ, ವಿದ್ಯಾರ್ಥಿಯಲ್ಲಿ ಕೋಮುಗಲಭೆಯನ್ನು ತುಂಬುತ್ತಾ ಇದ್ದಾರೆ. ಅದನ್ನು ತಡೆ ಹಿಡಿಯುವ ಸಲುವಾಗಿ ಎಲ್ಲ ಜಾತಿ ಜನಾಂಗದವರು ನಾವೆಲ್ಲ ಒಂದೇ ಎಂಬ ಸಮತೆಯನ್ನು ಸಾರುವ ಸಲುವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ 3 ದಿವಸದ ಕಾರ್ಯಕ್ರಮ. ಇದು ಒಳ್ಳೆ ಕಾರ್ಯಕ್ರಮ, ಜನತೆಗೆ, ರೈತರಿಗೆ, ಬಂಧು ಮಿತ್ರರಿಗೆ ಎಲ್ಲರಿಗೂ ಒಂದು ಒಳ್ಳೆ ಸಂದೇಶ ಸೇರುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಕಲಬುರಗಿ ನಗರದೆಲ್ಲ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮೂಲಕ ಇವತ್ತು ನಾನು ಕೇಳ್ಕೊಳ್ಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ಸೌಹಾರ್ದ ಕರ್ನಾಟಕ ಕಡೆಯಿಂದ ಒಂದು ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. SB ಟೆಂಪಲಿಂದ ಖಾಜಾ ಬಂದೆ ನವಾಜ್ ಟೆಂಪಲ್ವರೆಗೂ. ನಮ್ಮ ದೇಶ ಇದು ಬಹುತ್ ಸಂಸ್ಕೃತ ದೇಶ ಇದೆ. ಇದು BJP ಮತ್ತು RSS ಏನು ಇದು ನಮ್ಮ ದೇಶದ ಡಿವೈಡ್ ಮಾಡೋಕ್ಕೆ ಏನು ಮಾಡ್ತಾ ಇದ್ದಾರಲ್ಲ, ಅದು ಖಂಡಿತ ನಾವು ಮಾಡೋಕ್ಕೆ ಕೊಡಲ್ಲ. ಇದು ಸಂಸ್ಕೃತ ಬೃಹತ್ ಸಂಸ್ಕೃತ ದೇಶ ಇದೆ. ಇದು ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಸಾಯಿ ಎಲ್ಲ ಸೇರಿ ಜನರು ಸೇರಿ ಒಂದು ಕ್ರಾಂತಿ ತಂದಿದ್ದಾರೆ ಈ ದೇಶಕ್ಕೆ. ನಾವು ಇಲ್ಲಿಂದ ಮೆಸೇಜ್ ಕೊಡ್ತಾ ಇದ್ದೀವಿ ಅಂದರೆ 19 ತಾರೀಕು ಒಂದು ಮಹಾ ಸಭೆ ಇದೆ ಜಗತ್ ಸರ್ಕಲಲ್ಲಿ. ಅಲ್ಲಿ ಬಂದು ಎಲ್ಲ ರಿಲಿಜಿಯಸ್ ಸ್ಕಾಲರ್ಸ್ ಬಂದು ಅಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿ ಬಂದು ಆ ಪ್ರೋಗ್ರಾಮ್ ಸಕ್ಸಸ್ ಮಾಡಿ ಇಲ್ಲಿಂದ ಮೆಸೇಜ್ ಇಲ್ಲಿಂದ ಏನು ಮೆಸೇಜ್ ಕೊಡಬೇಕಾ, ದೇಶ ನಮ್ಮ ಒಂದು ದೇಶ ಬಹುಸಂಸ್ಕೃತ ದೇಶ ಇದೆ, ಇಲ್ಲಿಂದ ಮೆಸೇಜ್ ಕೊಡಬೇಕಂತ ನಮ್ಮ ಎಲ್ಲರಿಗೆ ಕೇಳ್ಕೊತಾ ಇದ್ದೀವಿ. ನಮ್ಮ ಬಸವಣ್ಣವ್ರ ಗುಡಿಲಿಂದ ಖಾಜಾ ಬಂಧನ ದರ್ಗಾ ಕಡೆ ಬಂದಿದ್ದೇವೆ. ಎಲ್ಲರೂ ಶಾಂತಿಯುತೆಯನ್ನು ಕಾಪಾಡ್ಕೊಂಡು ಮತ್ತು ಸಮಾಧಾನ ಆಗಿ ಬಂದಿದ್ದೇವೆ. ಇದಕ್ಕೆ ಮುಖ್ಯವಾದ ಏನು ಅಂತಂತಂದರೆ, ನಮ್ಮದು ದೇಶದಲ್ಲಿ ಹಲವು ಜಾತಿ, ಹಲವು ಇದು ಸಂಸ್ಕೃತಿಗಳುಳ್ಳ ಭಾರತ ದೇಶ ಆಗಿದೆ. ಅದರೊಳಗೆ ನಾವು ಎಲ್ಲರೂ ಒಂದಾಗಿ ಇರುವುದು ನಮ್ಮದು ಉದ್ದೇಶವಾಗಿದೆ. ಯಾಕಂದರೆ ಇದು ಸಭಿ ಕಾ ಖೂನ್ ಶಾಮಿಲ್ ಹೈ ಇಸ್ ದೇಶ ಕಿ ಮಿಟ್ಟಿ ಮೇ ಅಂತ ಮೊದಲಿಂದ ಹೇಳಿ ಇದು ಮಾತು ಅಂದ್ಕೊಂಡು ಬಂದಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಹಲವು ಸಾಂಸ್ಕೃತಿಕ ಮತ್ತು ಧರ್ಮ, ಜಾತಿ ಆಗಿದೆ. ಆದರೆ ನಾವು ಇದು ಒಡೆಗೆಯನ್ನು ಭಾರತ ದೇಶನ ಒಡೆಯಲು ನಾವು ಕೊಡುವುದಿಲ್ಲ. ಯಾಕಂದರೆ ನಾವು ಯಾವಾಗಲೂ ಶಾಂತಿಯಿಂದ ಎಲ್ಲರೂ ಒಂದಾಗಿ ಬಾಳಬೇಕೆಂದು ನಮ್ಮ ಉದ್ದೇಶ ಇದೆ. ನಮ್ಮೆಲ್ಲರ ಜನರದ್ದು ಅದೇ ಉದ್ದೇಶವಿದೆ, ನಾವೆಲ್ಲರೂ ಅಮನ್ ಶಾಂತಿಯಿಂದ ಇರಬೇಕಂತೇಳಿ. ಇನ್ನೊಂದು ಮುಖ್ಯವಾದಂಥ ಏನಂದರೆ, ಯಾರು ನಮ್ಮ ದೇಶವನ್ನು ಒಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ, ಕೋಮುವಾದಿಯರಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ಪ್ರಯತ್ನವನ್ನು ನಾವು ಸಫಲ ಮಾಡೋಕೆ ಕೊಡುವುದಿಲ್ಲ. ನಾವು ಎಲ್ಲರೂ ಬೃಹತ್ ಪ್ರತಿಭಟನೆಯಿಂದ ಮತ್ತು ಬೃಹತ್ ಸಾಂಸ್ಕೃತಿಕ ಮತ್ತು ಎಲ್ಲ ಇದು 3 ದಿನ 16, 17, 18 3 ದಿನ ಏನು ನಾವು ಇದು ರ್ಯಾಲಿ ಮುಖಾಂತರ ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ಇದೇ ಸಂದೇಶನ ಕೊಡ್ತಾ ಇದ್ದೇವೆ. ಎಲ್ಲ ನಮ್ಮ ದೇಶ ಭಾರತ ಎಲ್ಲರದ್ದು ಒಂದು ದೇಶವಿದೆ. ಹಿಂದೂ, ಮುಸ್ಲಿಂ, ಸಿಖ್, ಸಾಯಿ ಎಲ್ಲರದ್ದು ಇದೆ. ಅದಕ್ಕೆ ನಾವೆಲ್ಲರೂ ಒಂದಾಗಿ ಬಾಳೋಣ. ಎಲ್ಲರೂ ನೀವು ಪಾಲ್ಗೊಳ್ರಿ. 16, 17, 18, 19 ಮುಖ್ಯವಾದ ನಮ್ಮದು ಇದು ಉದ್ದೇಶವಾಗಿದೆ ಫಂಕ್ಷನ್ ಮಾಡೋದು. ನೀವು ಎಲ್ಲರೂ ಸೇರಬೇಕು. ನಾನು ತಮ್ಮೆಲ್ಲರಿಗೂ ವಿನಂತಿ ಇರ್ತೇನೆ. ಯಾಕಂದರೆ ದೇಶ ಭಾರತ ಒಬ್ಬರದಿಲ್ಲ, ಎಲ್ಲರದ್ದಿದೆ. ನಾವೆಲ್ಲರೂ ಸಮಾಧಾನ ಆಗಿ ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ, ಎಲ್ಲರೂ ಒಂದಾಗಿ ಬಾಳೋಣ ಅಂತ ಇಷ್ಟೇ ಮೆಸೇಜ್ ಕೊಡ್ತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ವಿವಿಧ ಧರ್ಮದ ಮುಖಂಡರು ಮತ್ತು ವಿವಿಧ ಸಂಘಟನೆ ಮುಖಂಡರು ಏನು ಮಾತಾಡಿದ್ದಾರೆ ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ.com ಜೊತೆಗೆ ಗೀತಾ ಹೊಸ್ಮನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.